ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ವ್ಲಾಗ್ಸ್. ನಾನು ಕೂಡ ತುಂಬ ದಿನ ಆದಮೇಲೆ ಲೆಂತಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನನ್ನ ತಮ್ಮನ ಮದುವೆ ಇತ್ತು. ಹಾಗಾಗಿ ನಾವು ಮದುವೆಗೆ 3 ದಿನ ಮುಂಚೆನೇ ಹೋಗಿ ಅಲ್ಲೆಲ್ಲ ಅರೇಂಜ್ಮೆಂಟ್ ಕೂಡ ಮಾಡಿಕೊಂಡು ನಮ್ಮ ಕಡೆ ಅಂದರೆ ನಮ್ಮ ಒಂದು ಒಕ್ಕಲಿಗರ ಸಂಪ್ರದಾಯದ ಪ್ರಕಾರ ನಾವು ಕೂಡ ಮೊದಲು ಕಳಸ ಪೂಜೆ ಮಾಡ್ತೀವಿ. ಹಾಗಾಗಿ ನಾವು ಧಾರೆಗೆ ಯಾವ್ಯಾವ ಬಟ್ಟೆಗಳು ಉಟ್ಕೊಳ್ತೀವೋ ಗಂಡು ಹೆಣ್ಣು ಆ ಒಂದು ಸೀರೆ ಆಗಿರ್ಬೋದು, ಹುಡುಗನ ಬಟ್ಟೆ ಆಗಿರ್ಬೋದು ಇಟ್ಟು, ಮತ್ತು ಹುಡುಗಿಗೆ ತಾಳಿ ಮತ್ತು ನಾವೇನು ಒಡವೆ ಕೊಡ್ತೀವೋ ಮಾಂಗಲ್ಯ ಚೈನು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅವತ್ತು ಬೆಳಿಗ್ಗೆನೇ ನಾವು ಕೂಡ ಒಳ್ಳೆ ಟೈಮ್ ನೋಡ್ಕೊಂಡು ಪೂಜೆ ಎಲ್ಲ ಮಾಡ್ದೋ ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಮತ್ತು ನೆಕ್ಸ್ಟ್ ಇನ್ನು ಬಾಕಿ ಕೆಲಸ ಇರುತ್ತೆ. ಹಾಗಾಗಿ ನಾವು ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಳೆ ಶಾಸ್ತ್ರ ಎಲ್ಲ ಇರುತ್ತಲ್ವ, ಹಾಗಂತ ಮಾಡೋಣ ಅಂತ ಬೇಗ ಬೇಗ ಮುಗಿಸ್ತೋ. ಏನಪ್ಪ ಅಂತಂದರೆ ಅವತ್ತು ಅಂದರೆ ಈಗೆಲ್ಲ ಅರಿಶಿನ ಶಾಸ್ತ್ರ ಬಳೆ ಶಾಸ್ತ್ರ ಅಂತೆಲ್ಲ ಮನೆ ಹತ್ರನೇ ಮಾಡ್ಕೊಳ್ತಾರೆ. ಅವಾಗೆಲ್ಲ ಚೌಟ್ರಿಲೇ ಮಾಡೋರು ನೈಟು. ಈಗೂ ಕೂಡ ಅಲ್ಲಿ ಮಾಡ್ತಾರೆ, ಬಟ್ ಇಲ್ಲಿ ಅಕ್ಕಪಕ್ಕದವರೆಲ್ಲ ನೈಟು ಉಳ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೆ ಹತ್ರನೂ ಬಳೆಯನ್ನೆಲ್ಲ ಕರೆಸ್ಬಿಟ್ಟು ಬಳೆ ಶಾಸ್ತ್ರ ಎಲ್ಲ ಮಾಡ್ತೀವಿ. ಹಾಗಾಗಿ ನಾವು ಕೂಡ ಕಳಸ ಪೂಜೆ ಎಲ್ಲ ನಾನು ಕೂಡ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ. ಮತ್ತು ಹುಡುಗನ ಕೈಲಿ ಪೂಜೆ ಮಾಡಿಸಿ ಪೂಜೆ ಎಲ್ಲ ಮುಗಿಸಿ ಮತ್ತು ಕಳಸ ಪೂಜೆ ಆದ ನಂತರ ಚಪ್ರ ಶಾಸ್ತ್ರ ಕೂಡ ಇರುತ್ತೆ. ಒಂದು ಮೊದಲಿಗೆ ಅಂದರೆ ಒಂದು ಕಡ್ಡಿ ಉಣಿ ಚಪ್ರ ಶಾಸ್ತ್ರನೂ ಮಾಡ್ತೀವಿ. ನಂತರ ಏನಪ್ಪ ಅಂತಂದರೆ ಇನ್ನು ಮಿಕ್ಕಿದ್ದು ಶಾಸ್ತ್ರಗಳು ಏನೇನಿರುತ್ತೋ ಅದೆಲ್ಲ ಒಂದೊಂದೇ ಮಾಡ್ಕೊಳ್ತಾ ಹೋಗ್ತೀವಿ. ನಾವು ಕೂಡ ಇಲ್ಲಿ ಕಳಸ ಪೂಜೆ ಆದ ನಂತರ ಚಪ್ರ ಶಾಸ್ತ್ರ ಬರುತ್ತೆ. ಚಪ್ರ ಶಾಸ್ತ್ರ ಮುಗಿಸಿ ಆಮೇಲೆ ಬಳೆ ಶಾಸ್ತ್ರ ಅರಿಶಿನ ಶಾಸ್ತ್ರ ಇದೆಲ್ಲ ಇರುತ್ತೆ. ಚಪ್ರದ್ದು ಒಂದು ಕಡ್ಡಿ ಉಣ್ಬಿಟ್ಟು ಅದಕ್ಕೆಲ್ಲ ಹುಡುಗನ ಕೈಲಿ ಮತ್ತು ನಾವು ಎಲ್ಲ ಪೂಜೆ ಮಾಡಿ ಚಪ್ರ ಶಾಸ್ತ್ರನೂ ಕೂಡ ಮುಗಿಸ್ಬೇಕಾಗುತ್ತೆ ಕಳಸ ಪೂಜೆ ಆದ ನಂತರ. ಆನಂತರ ಬಳೆ ಶಾಸ್ತ್ರ ಕೂಡ ಇರುತ್ತೆ. ಬಳೆರು ಕೂಡ ಬೇಗನೆ ಬಂದಿದ್ದರು, ಹಾಗಾಗಿ ಬಳೆಗೂ ಸಹ ಪೂಜೆ ಎಲ್ಲ ಮುಗಿಸಿ ಮತ್ತು ನಾವು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಬಳೆ ಎಲ್ಲ ತೊಡಿಸಿ ಇದೊಂದು ಶಾಸ್ತ್ರ ಕೂಡ ಮುಗಿಸ್ಬೇಕಾಯಿತು. ನಾವು ಕೂಡ ಬೇಗ ಬೇಗ ಎಲ್ಲ ಶಾಸ್ತ್ರ ಮುಗಿಸಿ ಮತ್ತು ಲೇಟಾಗಿ ಹೋಗುತ್ತೆ. ಎಲ್ಲರಿಗೂ ಒಂದು ಟೈಮಿಂಗ್ಸ್ ಅಂತ ಹೇಳಿರ್ತೀವಲ್ವ, ಬರ್ತಾರೆ ಒಂದಾದ್ಮೇಲೆ ಒಂದು ಅಂತ. ನಾವು ಕೂಡ ಬೇಗನೆ ಅರಿಬಿರಿನೇ ಆಯಿತು. ನಾನು ಕೂಡ ಫಸ್ಟು ಪೂಜೆ ಎಲ್ಲ ಮುಗಿಸಿ ನಾನೇ ಫಸ್ಟ್ ಬಳೆ ಕೂಡ ಹಾಕಿಸ್ಕೊಂಡೆ. ಏನಪ್ಪ ಅಂತಂದರೆ ನಂದು ಬಳೆ ಎಲ್ಲ ತೊಡಿಸಿ ಅಂದರೆ ನಾನು ಒಂದು ಯಾವುದೋ ಅಂತ ಒಂದು ನೋಡಿದ ತಕ್ಷಣ ಒಂದು ಎತ್ಕೊಂಡು ತೊಟ್ಕೊಂಡ್ಬಿಟ್ಟೆ. ಮತ್ತು ಡ್ರೆಸ್ ಮ್ಯಾಚಿಂಗ್ ಹಾಕ್ಕೊಂಡ್ರಾಯ್ತು ಅಂತ. ಬಟ್ ಅದು ನನ್ನ ಧಾರೆ ಸೀರೆಗೆ ಮ್ಯಾಚ್ ಆಯಿತು ಆ ಕಲ್ಲರು. ಬಟ್ ಅದನ್ನು ಹಾಕ್ಕೊಂಡಿದ್ದು ನೋಡಂತೂ ಎಲ್ಲರೂ ಚೆನ್ನಾಗೈತೆ ಅಂತ ನಮ್ಮ ಅಕ್ಕ ಆಗಿರ್ಬೋದು, ನನ್ನ ಕಸಿನ್ಸು ಮತ್ತು ನನ್ನ ತಮ್ಮನ ಹೆಂಡ್ತಿದಿರು ಎಲ್ಲರೂ ಕೂಡ ಇದೇ ಕಲರ್ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು ಬಳೆ. ಪಾಪ ಅವರೆಲ್ಲ ತೊಗೊಂಬಂದಿದ್ರು ಮತ್ತು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ರು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಇದೇ ಕಲರ್ ತೊಟ್ಕೊಂಡ್ರು. ಇದೆಲ್ಲ ತೊಟ್ಕೊಂಡು ಮುಂದಕ್ಕೆ ಬ್ಲ್ಯಾಕ್ ಒಂದೆರಡು ಬಳೆ ಹಾಕ್ತಾರೆ. ನಮ್ಮಮ್ಮ ಕೂಡ ನಮ್ಮಮ್ಮನ ಕೈ ರಫು ತೊಟ್ಕೊಂಡ್ರು. ನಂತರ ಅರಿಶಿನ ಶಾಸ್ತ್ರ ಕೂಡ ಮುಗಿಸ್ತು. ನೈಟಿಗೆ ಸಂಗೀತ ಕೂಡ ಅರೇಂಜ್ ಮಾಡಿದ್ದು. ಅಲ್ಲಂತೂ ತುಂಬ ಎಂಜಾಯ್ ಮಾಡಿದ್ರು. ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಮತ್ತು ಸಂಗೀತ ಎರಡು ಒಟ್ಟಿಗೆ ಮಾಡಿದ್ದು. ಮೆಹಂದಿ ಹಾಕ್ಸ್ಕೊಳ್ಳೋರು ಮೆಹಂದಿ ಹಾಕ್ಸ್ಕೊಳ್ತಾಯಿದ್ರು, ಮತ್ತು ಸಂಗೀತ ಡ್ಯಾನ್ಸು ಮತ್ತು ಹಾಡು ಮ್ಯೂಸಿಕ್ಕು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಸಂಭ್ರಮ ಸಡಗರ. ಮದುವೆ ಅಂದರೆ ಎಲ್ಲರೂ ಒಂದು ನೈಟು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಇದಾಗಿರುತ್ತೆ. ನಾವು ಕೂಡ ಒಂದೆರಡು ಸ್ಟೆಪ್ಪೆಲ್ಲ ಹಾಕ್ದೋ. ನಂತರ ಮಾರ್ನಿಂಗ್ ಆವತ್ತಿನ ದಿವಸ ನೈಟ್ ಮುಗೀತು. ಮಾರ್ನಿಂಗು ಅಂದರೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಚೌಟ್ರಿಗೆ ಹೊರಡಬೇಕಾಯಿತು. ರಾಹುಗಾಲ ಬಂದ್ಬಿಡುತ್ತೆ ಅಂತ ನನ್ನ ಹಸ್ಬೆಂಡ್ ಬೇಗ ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗಾಗಿ ನಾವೆಲ್ಲ ಸ್ವಲ್ಪ ರೆಡಿ ಆಗಿಬಿಟ್ಟು ಬೇಗ ಹೋಗ್ಬಿಡೋಣ ಅಂತ ಬಂದು ನಾವು ಕೆಳಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ದೋ. ಇನ್ನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮಮ್ಮ ಎಲ್ಲ ಬರಬೇಕಿತ್ತು. ಹಾಗಾಗಿ ನಾವು ಅಷ್ಟೊಕ್ಕೆ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಾನು ನನ್ನ ತಮ್ಮ ಮುಗಿಸ್ಕೊಳ್ತಾ ಇದ್ದೋ. ನಮ್ದು ಬಂದು ಬೆಂಗಳೂರು ಹತ್ರ ಮದುವೆ ಇತ್ತು, NS ಪ್ಯಾಲೇಸಲ್ಲಿ. ನಾವು ಕೂಡ ಮಾಗಡಿಯಿಂದ ಹೊರಡೋದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೊರಟೋ. ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ನೋಡಿ ಬಂದೋ. ಅಂತೂ ಇಂದು ಚೌಟ್ರಿಗೆ ಬರ್ತಿದ್ದಂಗೆ ಒಂದು ಸಣ್ಣ ವಿಡಿಯೋ ಕೂಡ ಮಾಡಿಕೊಂಡು ಕಾರ್ಗಳು ಸಾಲಾಗಿ ಬರ್ತಾಯಿದ್ದೋ. ಏನೋ ಒಂಥರ ಸಂಭ್ರಮ ಖುಷಿ. ಮದುವೆ ಅಂತ ಅಂದ್ರೇ ಅದರಲ್ಲೂ ಹತ್ರ ಸಂಬಂಧ ಆಗ್ಬಿಟ್ಟಾಗಂತೂ ನಮಗಂತೂ ತುಂಬ ಯಾವ ರೀತಿ ರೆಡಿ ಆಗೋದು, ಯಾವ ರೀತಿ ಶಾಸ್ತ್ರ ಮಾಡೋದು ಅನ್ನೋದೇ ಆಗ್ಬಿಟ್ಟಿರುತ್ತೆ ಯೋಚನೆ. ಹಾಗಾಗಿ ನಾವು ಕೂಡ ಎಲ್ಲರೂ ಸಹ ಚೆನ್ನಾಗಿ ರೆಡಿಯಾಗಿ ಚೌಟ್ರಿಗೆ ಬಂದೋ. ಅಂತೂ ಇಂದು ಎಲ್ಲ ಚೌಟ್ರಿ ಕಾರು ಎಲ್ಲ ಬಂತು. ಇನ್ನು ಒಳಗಡೆ ಗಂಡನ್ನ ಒಳಗಡೆ ಕರ್ಕೊಳ್ಬೇಕು ಹೆಣ್ಣವ್ರು ಬಂದು. ಹಾಗಾಗಿ ನಾವು ಸ್ವಲ್ಪ ವೆಯ್ಟ್ ಮಾಡ್ದೋ. ಅವರು ಕಳಶ ಎಲ್ಲ ತೊಗೊಂಡು ಬಂದು ದೇವಸ್ಥಾನದ ಹತ್ರ ಗಂಡು ಬಿಡ್ತಾರೆ. ನಾವು ಹೋಗ್ತಿದ್ದಂಗೆ ದೇವಸ್ಥಾನದ ಹತ್ರ ಗಂಡು ಬಿಟ್ಟು ಇಲ್ಲಿ ಅದೇನೋ ಒಂಥರ ಶಾಸ್ತ್ರನ ವೀಳೆ ಎತ್ತುತ್ತಾರೆ. ವೀಳೆ ಎಲ್ಲ ಎತ್ಬಿಟ್ಟು
ಅಲ್ಲೊಬ್ಬರು ಅಂದರೆ ಹುಡುಗಿ ಕಡೆಯವರು ಒಬ್ಬರು ಶಾಸ್ತ್ರ ಮಾಡೋರು ಆ ತಾತನ ಕರೆಸಿದ್ರು. ಅವರು ನಾವು ಯಾವ ರೀತಿ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಅವ್ರು ಮಾಡ್ಕೊಂಡು ಕರ್ಕೊಂಡೋದ್ರು. ತುಂಬಾ ಖುಷಿ ಆಯಿತು. ಏನಪ್ಪ ಅಂತಂದರೆ ಇದು ಹೇಗೆ ಅಂತಂದರೆ ಅದೊಂದು ಹೇಳೋಕ್ಕೆ ಆಗಲ್ಲ, ಆ ಖುಷಿಯ ಸಂಭ್ರಮ. ಮತ್ತು ಟೈಮ್ ಆಯಿತು ಅನ್ನೋದೊಂದು ಇರುತ್ತಲ್ವ, ಅದು ಎಲ್ಲನೂ. ಅಂತೂ ಇಂತೂ ನೋಡಿ, ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಚೌಟ್ರಿ ಒಳಗಡೆ ಚೌಟ್ರಿನೂ ಅಷ್ಟೇ ತುಂಬ ದೊಡ್ಡದು ಕೂಡ. ಹಾಗಾಗಿ ಡೆಕೋರೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಫ್ರೆಶ್ ಹೂವು ಆಗಿರ್ಬೋದು. ಸಂಜೆಗೆ ಒಂದು 6:40 7 o'clock ಅಷ್ಟಕ್ಕೆ ರೆಡಿಯಾಗಿ ಹೆಣ್ಣು ಗಂಡು ಕೂಡ ಕರ್ಕೊಂಬಂದು ಸ್ಟೇಜ್ ಮೇಲೆ ರಿಸೆಪ್ಷನಿಗೆ ನಿಲ್ಲಿಸೋಣ ಅಂತ. ಹಾಗೆ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ತುಂಬಾ ಚೆನ್ನಾಗಿ ಕಾಣ್ತಾಯಿದ್ಲು ಹುಡುಗಿ ಅಂತೂ ಮುದ್ದಾಗೆ. ಹಾಗೆ ಹುಡುಗಿ ಮಾತಾಡ್ಕೊಳ್ತಾ, ಅಂದರೆ ಮುಂಚೆನೇ ಪರಿಚಯ ಇರೋದ್ರಿಂದ ಮಾತಾಡ್ಕೊಂಡು ಬಂದರು. ಅವಳಂತೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ಇನ್ನು ಸ್ಟೇಜ್ ಮೇಲೂ ಕೂಡ ಅಷ್ಟೇ ನಿಂತ್ಕೊಂಡ್ರು. ನಾವು ಕೂಡ ನನ್ನ ಹಸ್ಬೆಂಡು, ಅವರಂತೂ ಏನೂ ರೆಡಿನೇ ಆಗೋದಿಲ್ಲ. ನಾನು ಈ ಥರ ರೆಡಿಯಾಗಿದ್ದೆ. ಮತ್ತು ನನ್ನ ತಮ್ಮನ ಹೆಂಡ್ತಿ, ನನ್ನ ಅಕ್ಕ, ನನ್ನ ಇನ್ನೊಬ್ಬ ಕಝಿನು, ಅವ್ರ ಹೆಂಡ್ತಿ ಎಲ್ಲ ರೆಡಿಯಾಗಿದ್ದು. ನನ್ನ ಮಗಳು ಈ ಥರ ರೆಡಿಯಾಗಿದ್ಲು. ನಾನು ಕೂಡ ಮೀನಾಕರಿ ಒಳಗೆ ಸ್ಯಾರಿ ತೊಗೊಂಡಿದ್ದೆ. ಮತ್ತು ಊಟದ ಹಾಲಾಗಂತೂ ತುಂಬಾ ರಶ್ ಇತ್ತು. ಅಪ್ಪ ಎಷ್ಟು ಕಾಯ್ದಿದ್ದು ಅಂದರೆ ತುಂಬ ರಶ್ಶು. ನಂತರ ನಾನು ಕೂಡ ಹೋದ ತಕ್ಷಣವೇ ಒಂದು ವಿಡಿಯೋ ಮಾಡ್ಕೊಂಬಿಟ್ಟೆ ಇದನ್ನು. ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದೆ. ನಂತರ ನೈಟು ರಿಸೆಪ್ಷನ್ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ನೈಟಲ್ಲಿ ಬಳೆಶಾಸ್ತ್ರ ಎಲ್ಲ ಆಯಿತು. ನಾನು ಅದು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ಬಳೆಶಾಸ್ತ್ರದ್ದು. ನಂತರ ಇದು ಕುಂದಲಿಕೆ ಶಾಸ್ತ್ರ, ಆಮೇಲೆ ಅರ್ಶಿನ ಶಾಸ್ತ್ರ ಇಲ್ಲೂ ಚೌಟ್ರಿಲೂ ಕೂಡ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅಂದರೆ ಸೋದ್ರ ಮಾವ ಹುಡುಗನಿಗೆ ಅರ್ಶಿನ ಇಕ್ಬೇಕಾದ್ರೆ ನಮ್ಮ ಕಡೆ ಈ ಥರ ಮೂವಾರನ್ನ ನೆಲ್ಲು ಕುಟ್ಟೋದ್ರಲ್ಲಿ ಈ ಥರ ಹಾಕ್ಬಿಟ್ಟು ಕುಟ್ಟಿಸ್ತಾರೆ. ಮತ್ತು ಈ ಥರ ಎಲ್ಲ ಶಾಸ್ತ್ರ ಮುಗಿಸಿದಾದ್ಮೇಲೆ ಹಸೆ ಬರೆದು ಹುಡುಗನಿಗೆ ಅರ್ಶಿನ ಎಲ್ಲ ಇಡ್ತಾರೆ. ನೋಡಿ, ಹುಡುಗ ಇಲ್ಲಿ ಕೂತಿದ್ದಾನೆ, ಸಾಕಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಲೇಟ್ ಆಯಿತು ಅಂತ ಒಂದು 12 o'clock 12:30 ಆಯಿತು. ಮತ್ತು ಹಿಂದೆಲೆ ಈ ಶಾಸ್ತ್ರಗಳು ಅದು ಇದು ಅಂತ ಅವ್ನು ಬಡ ಟಯರ್ಡ್ ಆಗಿಬಿಟ್ಟಿದ್ದ. ಹಾಗಾಗಿ ಅವ್ನಿಗೆ ಅರ್ಶಿನ ಇಕ್ಕಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕೂರಿಸಿದ್ರು. ಮತ್ತು ನಮ್ಮ ಸೋದ್ರ ಮಾವ ಇವರು, ನಮ್ಮಮ್ಮನ ಅಣ್ಣ, ಅವರೇ ಕಾಲುಂಗುರ ಎಲ್ಲ ಇಡ್ತಾರೆ. ನಮ್ಮ ಕಡೆ ಹುಡುಗನಿಗೆ ಅರ್ಶಿನ ಇಕ್ಕಬೇಕಾದ್ರೆ ಫಸ್ಟು ಅಂದರೆ ಗಂಡಸ್ರ ಕೈಲಿ ಇಟ್ಟು ಆಮೇಲೆ ನಾವೆಲ್ಲ ಇಡ್ತೀವಿ. ಈ ಥರ ಅರ್ಶಿನ ಎಲ್ಲ ಇಟ್ಟರು, ಕಾಲುಂಗುರ ಎಲ್ಲ ಮಿಂಚು ಎಲ್ಲ ಇಟ್ಟು ಆಮೇಲೆ ಅವ್ರಿಗೆಲ್ಲ ಇಟ್ಕೆ ಬಾಳೆಹಣ್ಣು ಕೂಡ ಹುಡುಗನ ಕೈಲಿ ಕೊಡಿಸ್ತಾರೆ. ನಂತರ ನಾನೆಲ್ಲ ಇಟ್ಟೆ. ಈ ಥರ ಎಲ್ಲ ಇಟ್ಟು ಎಲ್ಲ ಅರ್ಶಿನ ಅಂತೆ ಎಲ್ಲ ಇಟ್ಟು, ಅದರಲ್ಲೂ ನಿದ್ದೆ ಅಲ್ಲೇ ಒಂದು ಬೆಳಗಿನ ಜಾವ 3 ಗಂಟೆ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಫುಲ್ ಸಾಕಾಗ್ಬಿಟ್ಟಿರುತ್ತೆ. ಮದುವೆ 3 ದಿನ ಮುಂಚೆಯಿಂದನೇ ಎಲ್ಲ ಪ್ರಿಪ್ರೇಷನ್ನು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಸಾಕಾಗಿತ್ತು. ನಿದ್ದೆಗಣ್ಣಲ್ಲಿ ನಾವೇನೋ ಒಂದು ಮಾಡಿಕೊಂಡು ವಿಡಿಯೋ ಕೂಡ ಮಾಡ್ದೋ. ಅದು ಹೇಗೆ ವಿಡಿಯೋ ಬಂದೈತೆ ಅಂತಲೇ ಗೊತ್ತಿರಲಿಲ್ಲ. ನಂತರ ಮಾರ್ನಿಂಗ್ ನೋಡಿ, ನಾವೆಲ್ಲ ಈ ಥರ ರೆಡಿ ಆಗಿದ್ದೋ. ಮಾರ್ನಿಂಗು ಇನ್ನೂ ರೆಡಿ ಆಗ್ತಾಯಿದ್ದೋ ಕಳಶ ಹಿಡಿಯೋಕ್ಕೆ ಅಂತ ಬಂದು ನಮ್ಮಮ್ಮ ಕರಿತಾಯಿದ್ರು. ಹಾಗಾಗಿ ನಾನು ಕೂಡ ಬಂದು ಕಳಶ ಹಿಡ್ದೆ. ಹುಡುಗಿನ ಅಂದರೆ ಈ ಥರ ಎಲ್ಲ ಸುತ್ತಿಸಿ ಆಯಿತು. ಹುಡುಗನ ಕರ್ಕೊಂಬಂದು ಹುಡುಗಿನ ಕರ್ಕೊಂಬಂದು ತಾಳಿ ಕಟ್ಟೋಕ್ಕೆ ಟೈಮ್ ಆಗೋಯ್ತು ಅಂತ ತಾಳಿನೂ ಕೂಡ ಕಟ್ಟಿಸಿದ್ದಾಯಿತು. ಅಂತೂ ಇಂತೂ ನನ್ನ ತಮ್ಮನ ಮದುವೆ ಮುಗೀತು. ಹಾಗೆ ನಾನು ಒಂದು ಸ್ಮಾಲ್ ವಿಡಿಯೋ ಎಲ್ಲ ಮಾಡ್ಕೊಂಡು ಇಷ್ಟಿಷ್ಟೇ ಮಾಡ್ಕೊಂಡು ನನ್ನ ಮಗಳು ಕೂಡ ಮಾಡಿದ್ಲು. ಅಂದರೆ ಮದುವೆ ಆಯಿತು, ತಾಳಿ ಕಟ್ಟಿದ್ದಾಯಿತು. ಮತ್ತು ತಾಳಿ ಈಗ ಪೂಜೆ ಮಾಡ್ತಾಯಿದ್ದಾನೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಏನಪ್ಪ ಅಂದರೆ ಈ ವೈನೂರು ಅದೆಷ್ಟು ಬೇಗ ತಾಳಿ ಕಟ್ಸ್ಬಿಟ್ರು. ಪಾಪ ಕೆಳಗಡೆ ಕೂತಿರೋರ್ಗಂತೂ ಗೊತ್ತೇ ಆಗಲಿಲ್ಲ. ಅದೇನು ಮಂತ್ರ ಹೇಳಿದ್ರು ಅನ್ನಿಸ್ಬಿಡ್ತು ನನಗಂತೂ. ಆದ್ರೂ ಅಂತೂ ಇಂತೂ ಹೆಂಗೋ ಮದುವೆ ಆಯಿತು. ಮತ್ತು ಫಸ್ಟು ನಮ್ಮ ಕಡೆ ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿಯ ಅಪ್ಪ ಅಮ್ಮ ದಾರೆ ಎಲ್ಲ ಒಯ್ತಾರೆ. ಆಮೇಲೆ ಇನ್ನು ಮಿಕ್ಕಿದವ್ರು ಒಯ್ತಾರೆ. ಅಂದರೆ ಹುಡುಗನ ಕಡೆಯಿಂದ ಈ ಥರ ಅರ್ಶಿನ ಕುಂಕುಮ ಹೂವು ಮುಡಿಸಿ ಫಸ್ಟು ತಾಳಿ ಎಲ್ಲ ಕಟ್ಟಿದಾದ್ಮೇಲೆ ಈ ಥರ ಒಂದು ಸೌಭಾಗ್ಯ ಅಲ್ವಾ, ಆ ಥರ ಎಲ್ಲ ಮಾಡಿಸ್ತಾರೆ. ಇದೆಲ್ಲ ಮಾಡಿದ್ದಾಯಿತು. ನಂತರ ಏನಪ್ಪ ಅಂತಂದರೆ ನಾವೆಲ್ಲ ರೆಡಿ ಆಗಿಬಿಟ್ಟು ಇದೆಲ್ಲ ತಾಳಿ ಕಟ್ಟಿದ್ದೇ ಆಯಿತು. ಮುಹೂರ್ತ ಎಲ್ಲ ನಾವು ಆಮೇಲೆ ಮಾಡ್ದೋ. ಅಲ್ಲಿ ಬಂದವ್ರು ಗೆಸ್ಟ್ಗಳನ್ನೆಲ್ಲ ಮಾತಾಡ್ಸೋಕ್ಕೆ ಕೆಳಗಡೆ ಹೊರಟೋದು. ನಂತರ ಹೋಗಿ ಅಲ್ಲಿ ನಮ್ಮದೇನಪ್ಪ ಅಂದರೆ ನೈಟ್ ಯಾವ ರೀಲ್ಸು ಮಾಡೋಕ್ಕಾಗಿರಲಿಲ್ಲ. ಜನ ಬೇರೆ, ಆಮೇಲೆ ಏನೋ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಮಾರ್ನಿಂಗ್ ಒಂದು 4-5 ರೀಲ್ಸ್ ಎಲ್ಲ ಮಾಡಾಕ್ಬಿಟ್ಟು ನಂತರ ನೋಡಿ ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಹೋಗಿ ನಾವು ಧಾರೆ ಮುಹೂರ್ತ ಮಾಡಿದ್ದು ಲಾಸ್ಟಲ್ಲಿ. ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲ ಸೇರಿ ಧಾರೆ ಮುಹೂರ್ತ ಮಾಡ್ದೋ. ನಂತರ ಪೂಜೆ ಮಾಡಿ ಹುಡುಗಿಗೆ ನೋಡಿ ಫೋಟೋಗ್ರಾಫರ್ ಈ ಥರ ಎಲ್ಲ ಮಾಡಿಸಿದ್ರು. ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ.
ನಾವು ಚೌಟ್ರಿಯಿಂದ ಎಲ್ಲ ಮನೆಗೆ ಬಂದು ನಾನಂತೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೆ ನೋಡಿ. ಈ ಥರ ಮನೆ ತುಂಬಿಸ್ಕೊಂಡಿದ್ದಾಯಿತು ಸೇರೊದಿಸಿ. ಮತ್ತು ನಮ್ಮ ಕಡೆ ನೋಡಿ ಈ ಥರ ಎಲ್ಲ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ದೆ ಹುಡುಗನ ಮನೇಲಿ. ನಂತರ ಜೀರಿಗೆ, ಎಳ್ಳು, ಹಾಲು ಈ ಥರ ಎಲ್ಲ ಹಾಕಿ ಅಡುಗೆ ಮನೇಲಿ ಒಲೆ ಹತ್ರ ಈ ಥರ ತಟ್ಟಿಸ್ತೀವಿ. ಹುಡುಗನ ಕೈಲೂ 3 ಸತಿ, ಹುಡುಗಿ ಕೈಲೂ 3 ಸತಿ ತಟ್ಟಿಸಿ ನಂತರ ಪೂಜೆ ಮಾಡಿಸ್ತೀವಿ. ದೇವ್ರ ಮನೆಗೆ ಹೋಗಿ ದೇವ್ರ ಮನೆಗೆಲ್ಲ ಪೂಜೆ ಮುಗಿಸ್ತಾರೆ. ಇವಾಗ ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಫಸ್ಟು ಮನೆ ತುಂಬಿಸ್ಕೊಂಡು ಹಾಲಾಗೆ ಕೈ ಎತ್ಕೊಂಡು ಜೀರಿಗೆ ಅದ್ರಾಗೆಲ್ಲ ಒಲೆ ಹತ್ರ ಎಲ್ಲ ಈ ಥರ ಬಡಿಸ್ತೀವಿ 3 ಸತಿ. ನಂತರ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.